ಖಂಡಿತ ಇಲ್ಲ. ಈ 3 ನಾಟಕಗಳ ಯಶಸ್ವಿ ಪ್ರಯೋಗವನ್ನು ನಾನು ನೋಡಿದ್ದೇನೆ. ಅತ್ಯಂತ ಮಹತ್ವದ ಹಿರಿಯ ನಿರ್ದೇಶಕರು ಮಾಡಿಸಿದ್ದಾರೆ ಮತ್ತು ಬಹಳ ಮಹತ್ವದ ಕಿರಿಯ ನಿರ್ದೇಶಕರು ಮಾಡಿಸಿದ್ದಾರೆ ಇವರ ನಾಟಕಗಳನ್ನು. ಅವೆಲ್ಲ ಯಶಸ್ವಿಯಾಗಿದೆ. ಸೊ ನಾಟಕದ ರಂಗ ಯಶಸ್ಸಿನ ಬಗ್ಗೆ ಅನುಮಾನನೇ ಇಲ್ಲ ನನಗೆ. ಅದರ ಬಗ್ಗೆ ನಂಗೆ ಅನುಮಾನ ಇಲ್ಲ. ಅದ್ರ ನಾನು ಏನು ಹೇಳ್ತಾ ಇದ್ದೇನೆ ಹಾಗಾದ್ರೆ, ನಾನು ಜಯರಾಮ್ ರಾಯ್ಪುರ ಅವರ ಕೃತಿಗಳ ಸಾಹಿತ್ಯಿಕ ಅಂಶಗಳನ್ನು ವಿಶೇಷವಾಗಿ ಪ್ರಸ್ತಾಪಿಸೋದಿಲ್ಲ ಅಥವಾ ಮಾತಾಡೋದಿಲ್ಲ. ಅದಕ್ಕೆ ಇನ್ನೊಬ್ಬರಿದ್ದಾರೆ. ನಾನು ಗಮನಿಸುವಂಥದ್ದು, ಒಂದು ರಂಗಪ್ರಯೋಗದ ಹಿನ್ನೆಲೆಯಲ್ಲಿ ಅದರ ಸಾಧ್ಯತೆಗಳು ಏನಾಗಿವೆ, ಏನನ್ನು ಅದು ನಮಗೆ ಕೊಡುಮಾಡ್ತಾ ಇದೆ ಅಂತೇಳಿ. ರಂಗ ಸಾಧ್ಯತೆಗಳನ್ನು ಕುರಿತು ಮಾತನಾಡುವಾಗ ಅನಿವಾರ್ಯವಾಗಿ ಮತ್ತು ಅಗತ್ಯವಾಗಿ ಅಲ್ಲಲ್ಲಿ ಅದರ ಸಾಹಿತ್ಯಿಕ ಅಂಶಗಳ ಪ್ರಸ್ತಾಪ ಆಗಬಹುದು, ನಿಜ. ಅದಕ್ಕೆ ಅದರ ನೆಲೆಗಟ್ಟಿಲ್ಲದೆ ರಂಗದ ಬಗ್ಗೆ, ರಂಗ ಸಾಧ್ಯತೆ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಇದು ಹೇಗಿರ್ತದೆ ಅನ್ನೋದಕ್ಕೆ ಅಂದರೆ ಇದು ಅಂದರೆ ರಂಗ ಕೃತಿಯನ್ನು ಕುರಿತು, ಸಾಹಿತ್ಯ ಕೃತಿಯನ್ನಲ್ಲ. 2 ಉದಾಹರಣೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಒಂದು ಬರ್ನಾರ್ಡ್ ಶಾದು. ಬರ್ನಾರ್ಡ್ ಶಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲಿಷ್ ನಾಟಕಕಾರರಿಗೆ ಬಹಳ ಮುಖ್ಯನಾದ ನಾಟಕಕಾರ, ಬದಲಾವಣೆಯನ್ನು ತಂದಂತಹ ಮುಖ್ಯ ನಾಟಕಕಾರ. ಅನೇಕ ನಾಟಕಗಳಿವೆ. ಅನೇಕ ನಾಟಕಗಳು ತುಂಬ ಯಶಸ್ವಿಯಾದ ನಾಟಕಗಳನ್ನು ಕೂಡ ಅವನು ಕೊಟ್ಟಿದ್ದಾನೆ. ಅದರಲ್ಲಿ ಕೆಲವು ಕನ್ನಡಕ್ಕೂ ಬಂದಿವೆ. ಅವನದೊಂದು ನಾಟಕ ಇದೆ. ಆ ನಾಟಕದ ಹೆಸರು ಮೆಥುಲ್ ಶಾ ಅಂತ. ಆ ನಾಟಕ ಸುಮಾರು ನನ್ನ ನೆನಪಿರುವ ಮಟ್ಟಿಗೆ 250ರಿಂದ 300 ಪುಟಗಳು. ಒಂದು ಕಾದಂಬರಿ ಥರ. ಯಾರು ಅದನ್ನು ನನಗೆ ಗೊತ್ತಿರೋ ಯಾರೂ ಮಾಡಿಲ್ಲ. ಮಾಡೋ ಸಾಹಸನೂ ಕೂಡ ಯಾರೂ ಮಾಡಿಲ್ಲ. ಆದರೆ ಅವನು ಕಾದಂಬರಿ ಅಂತ ಬರೆದಿಲ್ಲ, ಅದನ್ನು ನಾಟಕ ಅಂತಲೇ ಬರೆದಿದ್ದಾನೆ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ತುದಿಯಲ್ಲಿ ಇನ್ನೊಬ್ಬ ನಾಟಕಕಾರ ಇದ್ದಾನೆ. ಮೂಲತಃ ಅವನು ಕೂಡ ಇಂಗ್ಲೆಂಡ್ನವನೇ, ಅದರ ನಂತರ ಬೇರೆ ಕಡೆ ಸೆಟ್ಲ್ ಆಗ್ತಾನೆ. ಇರಲಿ. ಸ್ಯಾಮ್ಯುಯಲ್ ಬೆಕೆಟ್. ಅಸಂಗತ ನಾಟಕಗಳು ಅಂತ ನಾವೇನು ಕರಿತೇವೆ, ಆ ಅಸಂಗತ ನಾಟಕಗಳಲ್ಲಿ ಬಹಳ ಮುಖ್ಯವಾದ ನಾಟಕವನ್ನು ಕೊಟ್ಟಂಥ ನಾಟಕಕಾರ ಸ್ಯಾಮ್ಯುಯಲ್ ಬೆಕೆಟ್. ಅವನು ಓದ್ದೆ ಅಸಂಗತ ನಾಟಕಗಳ ಪರಿಚಯನೇ ಇಲ್ಲ ಅಂತ ಕೂಡ ಹೇಳ್ತೇವೆ. ಅವನೊಂದು ನಾಟಕ ಇದೆ. ಈ ನಾಟಕ ಆಗಿದೆ ಅಂತ ಕೇಳಿದ್ದೇನೆ, ಅದರ ವಿವರಗಳು ನನಗೆ ಗೊತ್ತಿಲ್ಲ. ಎಲ್ಲೋ ದಾಖಲೆ ಸಿಕ್ತು ನನಗೆ. ಆದರೆ ಅದನ್ನು ಓದಿದ್ದೇನೆ, ಅದರ ಇಂಗ್ಲೀಷ್ನ. ಆ ನಾಟಕ ನಡೆಯೋದು 1 ನಿಮಿಷ ಅಷ್ಟೇ. ಒಂದೇ 1 ನಿಮಿಷ. ಒಂದೇ ಒಂದು ಮಾತಿಲ್ಲ ಅದರಲ್ಲಿ. ಒಂದು ಉದ್ಗಾರ ಆಗಿದೆ. ಒಂದು ಉದ್ಗಾರ. ರಂಗದ ಮೇಲೆ ಏನೋ ಬೆಳಕಾಗತ್ತೆ, ಕಡಿಮೆ ಆಗುತ್ತೆ, ಏನೇನೋ ಆಗತ್ತೆ ಆ 1 ನಿಮಿಷದಲ್ಲಿ. ಅದಾಗುವಾಗ ಒಂದು ಉದ್ಗಾರವನ್ನು ತೆಗಿತಾನೆ, ಮುಗಿಯಿತು ನಾಟಕ. ಇವೆರಡು ಪಬ್ಲಿಷ್ ಆಗಿದೆ, ಪ್ರಕಟಿತ ನಾಟಕಗಳು. ಯಾಕೆ ಈ 2 ಉದಾಹರಣೆಯಿಂದ ಪ್ರಾರಂಭಿಸ್ತಿದ್ದೇನೆ ಅಂತಂದರೆ, ಒಂದು ಕೃತಿಯನ್ನು ಸಾಹಿತ್ಯವಾಗಿ ನೋಡೋದು ಬೇರೆ, ಅದನ್ನು ರಂಗಕೃತಿಯಾಗಿ ನೋಡೋದು ಬೇರೆ. ನಾನೀಗ ಜಯರಾಮ್ ರಾಯ್ಪುರ ಅವರ ಕೃತಿಗಳನ್ನು ಕುರಿತು ಮಾತಾಡಬೇಕಾಗಿದೆ. ಈ ಕೃತಿಗಳನ್ನು ಸಾಹಿತ್ಯ ಕೃತಿಯಾಗಿ ನೋಡಿದಾಗ ಅದನ್ನು ವಿಶ್ಲೇಷಿಸುವ ಕ್ರಮ, ಗ್ರಹಿಸುವ ಕ್ರಮ, ಅದು ನಾಟಕ ಕೃತಿಯಾಗಿ ಅದೇ ಆಗಿರಬೇಕಾದಿಲ್ಲ.
ಆಗ್ತಾ ಇಲ್ಲ ಇವತ್ತು. ಇದನ್ನು ಕೂಡ ನಾವು ಗಮನಿಸಬೇಕು. ನನಗಿಂತ ಹಿಂದಿನ ತಲೆಮಾರಿನವರು ರಂಗದಲ್ಲಿ ಕ್ರಿಯಾಶೀಲರಾಗಿದ್ದವರು, ನನಗಿಂತ ಹಿಂದಕ್ಕೆ ಅಂದರೆ ಭಾಳ ನೇರವಾಗಿ ಹೇಳಿದ್ರೆ ನಾನು ಮೈಸೂರಿನವನಾದ್ರಿಂದ ಆ ಹೆಸರನ್ನ ಹೇಳ್ಕೋತೇನೆ. ಮತ್ತು ಆ ಹೆಸರನ್ನು ಯಾಕೆ ಹೇಳ್ತೇನೆ ಅದಕ್ಕೆ ಇನ್ನೊಂದು ಕಾರಣ ಆಗಿದೆ. ರಾಯಪುರ ಅವರು ಕೂಡ ತಮ್ಮ ರಂಗ ದೀಕ್ಷೆಯನ್ನು ತೆಗೆದುಕೊಂಡು ಮೈಸೂರಿನಲ್ಲೇ ಆದ್ದರಿಂದ ಮೈಸೂರಿನ ರಂಗಭೂಮಿಯನ್ನು ಆ ಕಾಲಘಟ್ಟದಲ್ಲಿ ನೋಡಿದ್ದವರು, ನೋಡಿಲಿಕ್ಕೆ ಬೇಕು ನೋಡಿದ್ದವರು, ಅನುಮಾನನೇ ಇಲ್ಲ. ಶಶಿಧರ್ ಬಾರಿಘಾಟ್ ಕೂಡ ಅದರಲ್ಲಿ ಯಾರು ಅಂದರೆ ನಾರತ್ನ ಮತ್ತು ಅವರ ಹಿಂದಿನ ಕಾಲಕ್ಕೆ ಸೇರಿದವರು. ಅವರೆಲ್ಲ ಒಂದೇ ಒಂದು ಅಕ್ಷರವನ್ನು ಬದಲಿಸದೆ ನಾಟಕ ಮಾಡ್ತಿದ್ದವರು. ಯಾರ ಅಕ್ಷರವನ್ನ? ಕೃತಿಕಾರನ ಅಕ್ಷರವನ್ನು. ರತ್ನ ಕೂಡ ಆಮೇಲೆ ಬದಲಾಗ್ಬಿಡ್ತಾರೆ, ಅದು ಬೇರೆ ವಿಚಾರ. ಕನ್ನಡದ ರಂಗಭೂಮಿಗೆ ಆಧುನಿಕ ರಂಗಭೂಮಿ, ಅಥವಾ ಇನ್ನೊಂದು ರೀತಿ ಹೇಳಿದ್ರೆ ಹವ್ಯಾಸಿ ರಂಗಭೂಮಿ, ಇದು ತನ್ನ ಪ್ರಾರಂಭಿಕ ಕಾಲಘಟ್ಟದಲ್ಲಿ ಬೆಳೆದದ್ದು ಹಾಗೆಯೇ. ಅದು ಸಾಹಿತ್ಯ ಕೃತಿಗೆ ಶರಣಾಗಿತ್ತು. ಯಾವುದು ಅಚ್ಚಾಗ್ತದೆ, ಅಚ್ಚಿನ ರೂಪದಲ್ಲಿ ಏನಿದೆ ಹಾಗೆಯೇ ಮಾಡಬೇಕು ಅನ್ನೋದು. ನಾನು ರಂಗಭೂಮಿಯನ್ನು ಪ್ರವೇಶಿಸುವ ಕಾಲಕ್ಕಾಗಲೇ ಅದು ಬದಲಾಗಕ್ಕೆ ಶುರುವಾಗಿತ್ತು. ಆದರೂ ಸ್ವಲ್ಪ ಮಟ್ಟಿಗೆ ನನ್ನ ಕಾಲಘಟ್ಟದವರು ಕೂಡ ಅದನ್ನು ನಂಬಿದವರು. ಅದರ ನಂತರ ಕ್ರಮೇಣ ಇತ್ತೀಚಿನ ದಿನಗಳಿಗೆ ಬಂದಾಗ ಸಾಹಿತ್ಯ ಕೃತಿ ರಂಗಕೃತಿಗೆ ಒಂದು ಆಧಾರ ಮಾತ್ರ, ಅದು ಎಲ್ಲವೂ ಹಾಗೆಯೇ ಇರಬೇಕು ಅನ್ನೋದನ್ನು ಕೈ ಬಿಡಲಾಯಿತು. ಅದಿಲ್ಲದೆ ಇಲ್ಲ, ಸಾಹಿತ್ಯ ಕೃತಿ ಇಲ್ಲವೇ ರಂಗಕೃತಿ ಇಲ್ಲ, ಅದು ನಿಜ. ಯಾಕೆಂದ್ರೆ ಅದೇ ಮೂಲ ನೆಲೆಗಟ್ಟು, ಅದರ ಮೇಲೆ ರಂಗಭೂಮಿ ಕಟ್ಕೊಳ್ಳೋದು, ವಿಸ್ತರಿಸಿಕೊಳ್ಳೋದು, ಇದು ಈಗ ಚಾಲ್ತಿಯಲ್ಲಿರ್ತಕ್ಕಂಥ ಕ್ರಮ. ಈಗ ಯಾವ ಪ್ರಮುಖ ನಿರ್ದೇಶಕರು, ರಂಗ ನಿರ್ದೇಶಕರು ಸಾಹಿತ್ಯ ಕೃತಿಯನ್ನು ಅದು ಇರುವ ಹಾಗೆ ಪ್ರದರ್ಶಿಸುವುದಿಲ್ಲ, ಇಲ್ಲ, ಅದರಲ್ಲಿ ತಮಗೆ ಬೇಕಾದ ಅನೇಕ ಮಾರ್ಪಾಡುಗಳನ್ನು ಮಾಡ್ಕೋತಾರೆ. ಅದಕ್ಕೆ 2 ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೂ ರಾಯಪುರವರ ಈ ಕೃತಿಗಳಿಗೂ ಸಂಬಂಧ ಇದೆ. ಆ ಸಂಬಂಧವನ್ನು ನೀವು ಗ್ರಹಿಸ್ಕೊಳ್ತಾ ಹೋಗ್ಬೋದು. ಆ ನಂತರ ಅದನ್ನು ಕೂಡ ನಾನು ವಿಸ್ತರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಒಂದು ಉದಾಹರಣೆ, ಗಿರೀಶ್ ಕಾರ್ನಾಡರ ನಾಟಕ ತುಗ್ಲಕ್. ಬಹಳ ಹಳೆಯದು, ಮೈಸೂರಿನಲ್ಲಿ ಬಹಳ ಹಿಂದೆನೇ ಆಯ್ತು ಅದು, ನಾನೀಗ ಹೇಳ್ತಾ ಇರುವ ಪ್ರಯೋಗ. ಅಂತ ಇತ್ತೀಚೆಗೂ ಇನ್ನಿಬ್ಬರು ಯಾರೋ ಬೆಂಗಳೂರಿನಲ್ಲಿ ಕೂಡ ಬೇರೆ ರೀತಿಯಲ್ಲಿ ಮಾಡಿದ್ರು. ಮೈಸೂರಿನಲ್ಲಿ ತುಗ್ಲಕ್ ಮೊದಲಾದಾಗ ಅದನ್ನು ನಿರ್ದೇಶಿಸಿದ್ದು ನರಸಿಂಹ, ಬಹಳ ಮುಖ್ಯ ನಿರ್ದೇಶಕ, ಕನ್ನಡದ ಅತ್ಯಂತ ಮುಖ್ಯ ನಿರ್ದೇಶಕ, ಅತ್ಯಂತ ಮುಖ್ಯ ಪ್ರತಿಭಾವಂತ ರಂಗಭೂಮಿ ಮತ್ತು ಚಲನಚಿತ್ರದಲ್ಲೂ ಕೂಡ ನಿರ್ದೇಶಕನಾಗಿ. ಲಂಕೇಶ್ ಅಂತೂ ಅವರನ್ನ ಬಹಳ ದೊಡ್ಡ ನಟ ಮತ್ತು ನಿರ್ದೇಶಕ ಅಂತ ಮೆಚ್ಚಿಕೊಂಡು ಬರೀತಾರೆ. ಅವರು ತುಗ್ಲಕ್ಕನ್ನು ಮಾಡಿಸಿದಾಗ ಅವರು ಮಾಡಿಸಿದ್ದು ರಂಗಭೂಮಿಯಲ್ಲ, ರಂಗಮಂದಿರದಲ್ಲ. ಗಂಗೋತ್ರಿಯ ಹ್ಯುಮ್ಯಾನಿಟೀಸ್ ಬ್ಲಾಕ್ ನೋಡಿ ಅವರು ಗೊತ್ತಾಗತ್ತೆ. ಹ್ಯುಮ್ಯಾನಿಟೀಸ್ ಬ್ಲಾಕ್ ಈ ಥರದ ಒಂದು ಹಾಲ್ ಇದೆ, ದೊಡ್ಡ ಹಾಲ್ ಇದೆ ಅಷ್ಟೇ. ಅದಕ್ಕೆ ಯಾವ ಎಂಟ್ರಿ ಇಲ್ಲ, ಸೈಡ್ ವಿಂಗ್ ಎಲ್ಲ ಎಂಥದ್ದು ಇಲ್ಲ. ನಟರೆಲ್ಲ ತುಗ್ಲಕ್ಕನ ಪಾತ್ರಧಾರಿಗಳೆಲ್ಲ ಮುಂದಿನ ರೋನಲ್ಲಿ ಕೂತಿದ್ರು, ಫ್ರಂಟ್ ರೋನಲ್ಲಿ ಪ್ರೇಕ್ಷಕ ಕೂಡಿಸಿರಲಿಲ್ಲ ಅಷ್ಟೇ. ಅಲ್ಲಿಂದ ಎದ್ದು ಬಂದು ನಾಟಕ ಮಾಡೋರು ಅಷ್ಟೇ ಅಲ್ಲ. ಅವರೆಲ್ಲರೂ ನಿಮ್ಮ ಹಾಗೆ ಪ್ಯಾಂಟು ಶರ್ಟನ್ನು ಧರಿಸಿದ್ದ ಸಮಕಾಲೀನರು. ಅದರ ನಾಟಕ ಏನು? ತುಗ್ಲಕ್ಕಿನ ಕಾಲದ್ದು. ನಾನು ಹೇಳ್ತಿರೋ ಈ ಪ್ರಯೋಗ ಮೈಸೂರಿನಲ್ಲಿ ನಡೆದದ್ದು 70ರ ದಶಕದ ಪ್ರಾರಂಭದಲ್ಲಿ.
ಇದೇ ಥರದ ಪ್ರಯೋಗ ಅನಂತರ ಬೆಂಗಳೂರಿನಲ್ಲೂ ಒಂದು ಆಯಿತು ಅಂತ ನಾನು ಕೇಳಿದ್ದೇನೆ. ನನಗೆ ವಿವರಗಳಿಲ್ಲ. ಅದು ಬಂದು ಇನ್ನೊಂದು ವಿವರ, ಬಸವಲಿಂಗಯ್ಯ ಮಾಡಿಸಿದ ಒಂದು ನಾಟಕ. ಟೆಕ್ಸ್ಟ್ ಅದೇ ಇದೆ, ಆದರೆ ಮಾಡಿಸುವ ಕ್ರಮದಲ್ಲಿ ಇದೆಯಲ್ಲ ಅದನ್ನು ಮೀರಿದ್ದದು, ಹಾಗೆ ಇರುವುದಿಲ್ಲ. ಯಾಕೆ ಈ ಥರದ ಮಾತಿನಿಂದ ಅಥವಾ ಈ ಥರದ ಉದಾಹರಣೆಯಿಂದ ನಾನು ಪ್ರಾರಂಭಿಸ್ತಾ ಇದ್ದೇನೆ, ವಿವರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ರಾಯಪುರ ಅವ್ರನ್ನ ಅಂತಂದರೆ, ಅವರು ಈ 3 ನಾಟಕಗಳಲ್ಲಿ ಯಾವ ನಾಟಕವನ್ನಾದರೂ ತೆಗೆದುಕೊಳ್ಳಿ, ಸಿರಿಗೆ ಸಜಯ ಆಗಲಿ ಅಥವಾ ವಾರಸುದಾರ ಆಗಲಿ ಅಥವಾ ಚಾಮುಂಡರಾಯ ಆಗಲಿ, ಯಾವ ನಾಟಕವನ್ನು ಅವರು ಪ್ರತಿಯೊಂದು ಅಂಕ ಅಥವಾ ಅಂಕದ ಪ್ರತಿಯೊಂದು ದೃಶ್ಯದ ಮೊದಲು ಕೊಟ್ಟಿರುವ ವಿವರಗಳೇನಿದೆ ಆ ವಿವರಗಳನ್ನ ಇಟ್ಕೊಂಡು ನಾಟಕ ಮಾಡೋಕ್ಕಾಗಲ್ಲ, ಖಂಡಿತ ಇಲ್ಲ. ಈ 3 ನಾಟಕಗಳ ಯಶಸ್ವಿ ಪ್ರಯೋಗವನ್ನು ನಾನು ನೋಡಿದ್ದೇನೆ. ಅತ್ಯಂತ ಮಹತ್ವದ ಹಿರಿಯ ನಿರ್ದೇಶಕರು ಮಾಡಿಸಿದ್ದಾರೆ ಮತ್ತು ಬಹಳ ಮಹತ್ವದ ಕಿರಿಯ ನಿರ್ದೇಶಕರು ಮಾಡಿಸಿದ್ದಾರೆ ಇವರ ನಾಟಕಗಳನ್ನು. ಅವೆಲ್ಲ ಯಶಸ್ವಿಯಾಗಿವೆ. ಸೊ ನಾಟಕದ ರಂಗ ಯಶಸ್ಸಿನ ಬಗ್ಗೆ ಅನುಮಾನನೇ ಇಲ್ಲ ನನಗೆ, ಅದ್ರ ಬಗ್ಗೆ ನಂಗೆ ಅನುಮಾನ ಇಲ್ಲ. ಆದ್ರೆ ನಾನು ಏನು ಹೇಳ್ತಾ ಇದ್ದೇನೆ ಹಾಗಾದ್ರೆ, ನಾನೇನು ಹೇಳ್ತಾ ಇದ್ದೇನೆ ಅಂತಂದರೆ, ಅದರ ದೃಶ್ಯ ಪರಿಕಲ್ಪನೆಗಳು ಅಥವಾ ಪ್ರಯೋಗಶೀಲತೆ ಅಂತ ಏನು ಕರಿತಿದ್ದೇವೆ, ಈ ಪ್ರಯೋಗಶೀಲತೆ ಇದೆಯಲ್ಲ, ಆ ಪ್ರಯೋಗಶೀಲತೆ ಅನ್ನುವುದಕ್ಕೆ ಇವರ ನಾಟಕಗಳು ತೆರೆದುಕೊಂಡಿವೆ. ಇದು ಬಹಳ ಮುಖ್ಯವಾದದ್ದು. ಒಂದು ನಾಟಕ ಪ್ರಯೋಗಶೀಲತೆಗೆ ತೆರೆದುಕೊಳ್ಳುವ ಗುಣವನ್ನು ಅದು ಅಂತಸ್ಥವಾಗಿ ಒಳಗೊಂಡಿಲ್ಲದೆ ಇದ್ದರೆ ಆ ನಾಟಕಗಳು ಸೋಲ್ತವೆ ಅಥವಾ ಅವುಗಳ ಆಯಸ್ಸು ತುಂಬ ಕಡಿಮೆ. ಕನ್ನಡದ ರಂಗಭೂಮಿಯ ಹಿನ್ನೆಲೆಯಲ್ಲಿಯೇ ಉದಾಹರಣೆ ನೋಡೋಣ. ಶ್ರೀರಂಗರಂಥ ಮಹತ್ವದ ನಾಟಕ ನಮಗೆಲ್ಲರಿಗೂ ಗೊತ್ತಿದೆ. ಕನ್ನಡದಲ್ಲಿ ನಾಟಕ ಸಾಹಿತ್ಯ, ರಂಗಭೂಮಿಯಿಂದ ಶ್ರೀರಂಗರ ಬಿಟ್ಟು ಮಾತಾಡೋಕ್ಕೆ ಆಗಲ್ಲ. ಶ್ರೀರಂಗರ ಪ್ರಾರಂಭಿಕ ನಾಟಕಗಳನ್ನು ಗಮನಿಸಿ. ಅವರು ಪುಟಗಟ್ಟಲೆ ವಿವರಗಳನ್ನು ಕೊಡ್ತಾರೆ. ಸಂಭಾಷಣೆ ಆಮೇಲೆ ಪುಟಗಟ್ಟಲೆ ವಿವರಗಳಿರ್ತವೆ. ಅಷ್ಟೇ ಅಲ್ಲ, ಚಿತ್ರ ಸಹಿತ ಕೊಡ್ತಾರೆ. ಸ್ಟೇಜ್ ಡಿಸೈನನ್ನು ಹಾಕಿಕೊಟ್ಬಿಡ್ತಾರೆ. ಹಿಂಗೆ ಇರಬೇಕು ಸ್ಟೇಜಲ್ಲಿ, ಎಡಗಡೆಯಲ್ಲಿ ಇಂಥ ಚೇರ್ ಇರಬೇಕು, ಬಲಗಡೆಯಲ್ಲಿ ಇನ್ನೆಂಥದ್ದು ಇರಬೇಕು, ಮತ್ತೊಂದು ಇರಬೇಕು ಅಂತ ಇಷ್ಟು ವಿವರ ಕೊಡ್ತಾರೆ. ಅದೇ ಶ್ರೀರಂಗರು ಬದಲಾದ ಸಂದರ್ಭದಲ್ಲಿ, ಕೇಳು ಜನಮೇಜಯ ಇತ್ಯಾದಿ ನಾಟಕಗಳನ್ನು ಬರೆದ ಸಂದರ್ಭದಲ್ಲಿ ಬಂದರೆ ಅಲ್ಲಿ ಈ ಯಾವ ವಿವರಗಳನ್ನು ಕೊಡೋದಿಲ್ಲ, ಕೈ ಬಿಟ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ಅಂದರೆ ಶ್ರೀರಂಗರಿಗೂ ಅರ್ಥವಾಯಿತು, ಬರೆಯೋದು ಬೇರೆ, ಮಾಡಿಸೋದು ಬೇರೆ. ರಂಗಭೂಮಿಯ ಸವಾಲುಗಳು ಬೇರೆ, ಪುಸ್ತಕದ ಸವಾಲು, ಪುಸ್ತಕ ಅಂದರೆ ಪ್ರಿಂಟರ್ ಮಾಧ್ಯಮದಲ್ಲಿ ಅಥವಾ ಬರವಣಿಗೆಯ ಮಾಧ್ಯಮದಲ್ಲಿ ಅಭಿವ್ಯಕ್ತಿಸುವ ಸವಾಲುಗಳು ಬೇರೆ. ಇವೆರಡು ಸವಾಲುಗಳು ಬೇರೆ ಬೇರೆ. ಮೊದಲನೇದು. ಎರಡನೇದು, ರಂಗಭೂಮಿ ಅನ್ನುವಂಥದ್ದು ಅದು ಸ್ವಯಂಭೂ ಸೃಜನಶೀಲವಾದದ್ದು. ಸ್ವಯಂಭೂ ಸೃಜನಶೀಲ ಅಂತ ಯಾಕೆ ಬಳಸ್ತಾ ಇದ್ದೇನೆ ಅಂದರೆ, ನಾಟಕಕಾರ ನಾಟಕ ಬರೆದ, ಆ ನಾಟಕವನ್ನು ಮೀರಿ ನಿರ್ದೇಶಕ ನಾಟಕವನ್ನು ರಂಗದ ಮೇಲೆ ತಂದ. ಮೀರಿ ಅಂತ ಬಳಸ್ತಾ ಇದ್ದೇನೆ, ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಅದು ಆಮೇಲಿನ ವಿಚಾರ. ಮೀರಿ ಅದನ್ನು ರಂಗದ ಮೇಲೆ ತಂದ ನಿರ್ದೇಶಕ. ಆದರೆ ಆ ನಿರ್ದೇಶಕನಿಗೂ ಸೆಡ್ಡು ಹೊಡೆದು ನಾಟಕವನ್ನು ತಲುಪಿಸೋದು ಅಥವಾ ತಲುಪಿಸದೇ ಇರೋದು ಯಾರು ಅಂದರೆ ನಟ. ಮುಗಿಯುತ್ತಲ್ಲ ನಿರ್ದೇಶಕನ ಕತೆ. ನಿರ್ದೇಶಕನ ಕತೆ ಅಲ್ಲ, ಅದಕ್ಕೂ ಮೂಲದಲ್ಲಿ ನಾಟಕಕಾರನ ಕತೆ ಮುಗಿಯುತ್ತಲ್ಲ. ಎಲ್ಲಿ ನಾಟಕಕಾರ? ನಿರ್ದೇಶಕನ ಏನೋ ಮಾಡಿಬಿಟ್ಟಿದ್ದಾನೆ, ಅಷ್ಟೇ ಅಲ್ಲಪ್ಪ, ಅದನ್ನೂ ಮೀರಿ ಒಬ್ಬ ನಟ ಬದಲಾಯಿಸ್ಬಿಡ್ತಾನೆ. ಬಹಳ
ಶಾಕಿಂಗ್ ಆದ ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ. ನನಗೆ ಆತನ ಹೆಸರು ನೆನಪು ಬರ್ತಾ ಇಲ್ಲ. ಮರಾಠಿ ರಂಗಭೂಮಿಯವರೊಬ್ಬರು ಇಂಗ್ಲೆಂಡಿನ ಪ್ರವಾಸ ಮಾಡಿ ಇಂಗ್ಲೆಂಡಿನಲ್ಲಿ ತಾವು ನೋಡಿದ ರಂಗಭೂಮಿಯ ವಿವಿಧ ಅನುಭವಗಳನ್ನು ಕುರಿತು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ಕನ್ನಡಕ್ಕೆ ಕಲಬುರಗಿ ಅಕಾಡೆಮಿಕ್ ಮೆಂಬರ್ ಆಗಿದ್ರಲ್ಲ ಪಾಳಮರು ಶಶಿ, ನೆನಪಿದೆಯಾ? ಕಲಬುರಗಿಯವರವರು ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಪಬ್ಲಿಷ್ ಆಗಿದೆ. ಮೂಲಭೂತವಾಗೋದು ಇಂಗ್ಲೆಂಡಿನ ರಂಗಭೂಮಿಯನ್ನು ಕುರಿತ ಪುಸ್ತಕ. ಎಂತೆಂಥ ನಾಟಕಗಳಾಗತ್ವೆ, ಹೇಗೆ ನಾಟಕ ನೋಡ್ತಾರೆ ಇತ್ಯಾದಿಗಳು. ಅದರಲ್ಲಿ ಅವರು ಒಂದೆರಡು ನಾಟಕಗಳನ್ನು ದಾಖಲಿಸ್ತಾರೆ. ದಿಗ್ಭ್ರಮೆ ಆಯಿತು ಅದನ್ನು ನೋಡಿ. ಏನು ಅಂತಂದರೆ, ಶೇಕ್ಸ್ಪಿಯರ್ನ ಒಂದೆರಡು ದುರಂತ ನಾಟಕಗಳನ್ನು, ಯಾವ ನಾಟಕ ಅಂತ ಸಬ್ಜೆಕ್ಟ್ ನೆನಪು ಬರೋಲ್ಲ, ಉದಾಹರಣೆಗೆ ಕಿಂಗ್ ಲಿಯರ್ ಅಂತ ಇಟ್ಕೊಳ್ಳಿ, ಅಥವಾ ಹ್ಯಾಮ್ಲೆಟ್ ಅಂತ ಇಟ್ಕೊಳ್ಳಿ. ಈ ನಾಟಕವನ್ನು ಇಲ್ಲಿ ಯಾವುದೋ ಅಮೆಚೂರ್ ಟೀಮ್ಗಳು ಮಾಡಿದ್ವು, ಅಕ್ಸೆಪ್ಟೆಡ್ ಅಮೆಚೂರ್ ಟೀಮ್ಗಳು, ಅವು ಒಪ್ಪಿತಗೊಂಡಿರ್ತಕ್ಕಂಥ ಹವ್ಯಾಸಿ ಟೀಮ್ಗಳು. ಹೇಗೆ ಮಾಡಿದ್ರು ಅಂದರೆ, ಟ್ರಾಜಿಡಿ ಆಗಲ್ಲ, ಅದನ್ನು ಕಾಮಿಡಿ ಮಾಡಿದ್ರು. ಕಿಂಗ್ಲಿಯನ್ನು ಕಾಮಿಡಿ ಮಾಡೋಕ್ಕಾಗತ್ತಾ? ಆಗತ್ತೆ ರೀ, ಮಾಡಿದ್ದಾರೆ. ಪ್ರಯತ್ನ ಪಡ್ರೆ ಯಾಕೆ ಸ್ಮಶಾನ ಕುರುಕ್ಷೇತ್ರ ಕಾಮಿಡಿ ಆಗಬಾರದು? ಅದು ತಪ್ಪು ಹಿಪ್ಪು ಇತ್ಯಾದಿ ಚರ್ಚೆಗಳ ಆಮೇಲೆ ಮತ್ತೆ ತೋರಿಸ್ತೀವಿ ನಾವು ಅಂತಾರೆ. ಸಾಧ್ಯ. ಯಾಕೆಂದ್ರೆ ರಂಗಭೂಮಿ ಬೇರೆ ಮಾಧ್ಯಮ, ಸಾಹಿತ್ಯ ಅದಕ್ಕೆ ಆಧಾರವನ್ನು ಒದಗಿಸ್ಕೊಳ್ತದೆ ಅನ್ನೋದು ನಿಜ. ಅದು ಕಟ್ಟಿಕೊಳ್ಳುವಾಗ, ರಂಗದ ಮೇಲೆ ಕಟ್ಟಿಕೊಳ್ಳುವಾಗ ಅದರ ವ್ಯಾಕರಣ ಬೇರೆ. ಆ ಬೇರೆ ವ್ಯಾಕರಣದ ವಿರೋಧದಿಂದಾಗಿ ಈ ಪ್ರಾಬ್ಲಮ್ಗಳು ಬರುವಂಥದ್ದು. ಇದನ್ನು ಒಪ್ಕೋಬೇಕು ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ. ಇವರ ನಾಟಕಗಳಲ್ಲಿ ಕೂಡ ಅದೇ ಕಾಣ್ತಾ ಬರುತ್ತೆ. ಯಾಕೆ ಕಾಣುತ್ತೆ, ಹೆಂಗೆ ಕಾಣುತ್ತೆ ಅನ್ನೋಕ್ಕೆ ಇನ್ನೊಂದೆರಡು ಉದಾಹರಣೆ ಅವ್ರ ಕೃತಿಯಿಂದ ತೆಗೆದುಕೊಂಡು ನೋಡೋಣ. ಇಲ್ಲಿ ಮತ್ತೆ ಈಗಾಗಲೇ ರಾಯ್ಪುರ ಅವರ ನಾಟಕಗಳ ಕುರಿತು ಮಾತನಾಡುವಾಗ ತಪ್ಪದೆ ಇಬ್ಬರು ಮೂರನಕ್ಕಿಂತ ಶಂಕರೇಗೌಡರು ಮತ್ತು ಇವರು ಕೋಟ್ ಮಾಡಿದ ವಾರಸುದಾರ ಬಹಳ ಅದ್ಭುತವಾದ ನಾಟಕ, ಅನುಮಾನ ಇಲ್ಲ, ಬಹಳ ಅದ್ಭುತವಾದ ನಾಟಕ. ಈ ವಾರಸುದಾರ ಇದೆಯಲ್ಲ, ಇದಕ್ಕೂ ಕನ್ನಡ ರಂಗಭೂಮಿಗೂ, ನಾಟಕಕ್ಕಲ್ಲ ರಂಗಭೂಮಿಗೆ ಎಲ್ಲರೂ ಸಂಬಂಧ ಇದ್ದು, ಅದರ ಹಿನ್ನೆಲೆಯಲ್ಲಿ ಈ ವಾರಸುದಾರವನ್ನು ನಾನು ನೋಡ್ತಾ ಹೋದರೆ ಏನಾಗ್ತದೆ? ಎಲ್ಲಿಂದ ಶುರು ಮಾಡ್ಕೊಳ್ಬಹುದು? ಬಿ ಪುಟ್ಟಸ್ವಾಮಯ್ಯನವರ ಶಹಜಹಾನ್ ನಾಟಕದಿಂದ. ನಮ್ಮ ಕಂಪನಿ ನಾಟಕಗಳು ಕ್ರಿಯಾಶೀಲವಾಗಿದ್ದ ಕಾಲಕ್ಕೆ ಬೆಂಗಾಲಿ ಎನ್ನ ನಾಟಕವನ್ನ, ಶಹಜಹಾನನ್ನ ಕನ್ನಡಕ್ಕೆ ತಂದರು ಪುಟ್ಟಸ್ವಾಮಯ್ಯ. ಸಾಹಿತ್ಯವಾಗಿಯೂ ಕೂಡ ಬಹಳ ಅದ್ಭುತವಾದ ಕೃತಿ ಅದು. ಆದರೆ ಅದು ಬಂಗಾಳದಲ್ಲಿ ರಂಗಕೃತಿಯಾಗಿ ಅತ್ಯಂತ ಯಶಸ್ವಿಯಾಗಿದ್ದ ನಾಟಕನ ಹೆಸರು ನೆನಪಿಲ್ಲ. ದ್ವಿಜೇಂದ್ರ ಲಾಲ್ದು ಬಹಳ ಪ್ರಖ್ಯಾತ ನಾಟಕಕಾರ ಆತ. ಅವನ ನಾಟಕವನ್ನ ಪುಟ್ಟಸ್ವಾಮಯ್ಯನವರು ಕನ್ನಡಕ್ಕೆ ತಂದರು. ಅಷ್ಟೇ ಯಶಸ್ವಿಯಾದ ರಂಗಕೃತಿಯಾಗಿ ಅದು ಮೆರೀತು ಶಹಜಹಾನ್. ನಾನು ಯುವಕನಾಗಿ ರಂಗಭೂಮಿಯನ್ನು ಪ್ರವೇಶಿಸಿದ ಕಾಲದಲ್ಲೂ ಕೂಡ ಅದು ಮೆರೆದಾಡಿದಂತಹ ಒಂದು ನಾಟಕ ಅದು. ನಾನು ಅದನ್ನು ಶಹಜಹಾನ್ ನಿರ್ದೇಶಿಸಿದ್ದೆ. ಸೊ ಅಲ್ಲಿಂದ ಶುರುವಾಯ್ತದು. ಅಲ್ಲಿಂದ ಬಿಟ್ಟರೆ ಈಗ ಆ ಶಹಜಹಾನ್ ನಾಟಕದಲ್ಲಿ ಈ ವಾರಸುದಾರದಲ್ಲಿ ಬರತಕ್ಕಂಥ ಮುಖ್ಯ ಪಾತ್ರಗಳೆಲ್ಲವೂ ಬರ್ತವೆ, ಆದರೆ ಈ ಮಟ್ಟಕ್ಕಲ್ಲ, ಇಷ್ಟು ಆಳಕ್ಕೂ ಅಲ್ಲ. ಆನುಷಂಗಿಕವಾಗಿ ದಾರಾಶಿಕೋನ ಹೆಸರು ಬರ್ತದೆ, ಒಂದು ಸಣ್ಣ ದೃಶ್ಯವಾಗಿ ಬಂದು ಎಲ್ಲವೊಂದು ಹೊರಟೋಗ್ತದೆ. ಆದರೆ ಇದೇ ದಾರಾಶಿಕೋ ನಮ್ಮ ಈಗಿನ ಸಮಕಾಲೀನ ಒಬ್ಬ ನಾಟಕಕಾರ ದಾರಾಶಿಕೋನನ್ನೇ ಮುಖ್ಯ ಪಾತ್ರವಾಗಿ ಇಟ್ಕೊಂಡು ಒಂದು ನಾಟಕ ಬರ್ದಿದ್ದಾನೆ. ದಾರಾಶಿಕೋನೇ ಅದು. ಮತ್ತೆ ಅದು ಸಮಕಾಲೀನ ನಾಟಕಕಾರ.
ಅವನೇ. ಅದು ಒಂದೆರಡು ಶೋಗಳು ಆಗಿವೆ ಈಗ ಆಗಲಿ, ಧಾರಾಶಿಕೋನ ನಾಟಕ ಕೂಡ. ದಳವಾಯಿ, ನಾನು ಹೇಳಕ್ಕೆ ಹಿಂಜರಿತಿದ್ದೆ, ಅವ್ರು ಹೇಳ್ತಿದ್ದಾರೆ ರಾಜಪ್ಪ ದಳವಾಯಿ ನಾಟಕ. ಈ ಎರಡೂ ನಾಟಕಗಳಿದೆಯಲ್ಲ, ಈ ಎರಡು ನಾಟಕಗಳು ಸಾಹಿತ್ಯ ಕೃತಿಗಳಲ್ಲ. ಓಕೆ, ಮತ್ತೆ ಎಚ್ಚರದಿಂದ ನಾನು ಹೇಳ್ತಾ ಇದ್ದೇನೆ, ಸಾಹಿತ್ಯ ಕೃತಿ ಅಲ್ಲ. ಈ ಎರಡು ನಾಟಕಗಳ ಶಕ್ತಿಯನ್ನ ವಾರಸುದಾರದಲ್ಲಿ ಒಟ್ಟಿಗೆ ಕಾಣ್ತೀರ. ಪುಟ್ಟಸ್ವಾಮಯ್ಯನವರ ಆ ನಾಟಕದ ರಂಗಶಕ್ತಿಯನ್ನ ದಳವಾಯಿಯ ದಾಶಿಕೋ ನಾಟಕದ ರಂಗಶಕ್ತಿಯನ್ನ, ಪ್ರೆಸೆಂಟಬಿಲಿಟಿ, ಪಾತ್ರವನ್ನ ಪ್ರೇಕ್ಷಕರ ಕಣ್ಮುಂದೆ ತರುವ ಕ್ರಮ, ಅದರ ಒಳಗೆ ಇರ್ತಕ್ಕಂಥ ತಿಕ್ಕಾಟಗಳು, ಸಂಘರ್ಷಗಳು, ಯಾವುದನ್ನಾರು ನೀವು ಕರ್ಕೊಳ್ಳಿ, ಅದೆಲ್ಲೂ ಇದರಲ್ಲಿ ಕಾಣಿಸ್ತಾರೆ. ನನಗೆ ಇನ್ನೊಂದು ದೃಷ್ಟಿಯಿಂದಲೂ ಕೂಡ ಜಯರಾಮ್ ಮೆಚ್ಯೂರ್ ಆಗ್ತಿದ್ದಾರೆ ಅಂತ ಅನಿಸಿದೆ. ಸಾಹಿತಿಯಾಗಿ ಅನ್ನೋದಕ್ಕಿಂತ ರಂಗಭೂಮಿಗೆ ಬೇಕಾದ ಕೃತಿಯನ್ನ ಹೇಗೆ ಬರಿಬೇಕು ಅನ್ನೋದ್ರಲ್ಲಿ ಹೆಚ್ಚು ಮೆಚ್ಯೂರ್ ಆಗ್ತಿದ್ದಾರೆ. ಸಾಹಿತ್ಯ ಕೃತಿಯಾಗಿ ನಾನು ಮತ್ತೆ ಮಾತಾಡ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೇನೆ ಇದನ್ನ, ಯಾಕೆ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳು ತುಂಬಾ ಇರ್ತವೆ. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಸಿರಿಗೆ ಸೆರೆ ನಾಟಕ ತೆಗೆದುಕೊಳ್ಳಿ, ಯಾವುದೇ ದೃಶ್ಯದ ಪ್ರಾರಂಭವನ್ನು ತೆಗೆದುಕೊಳ್ಳಿ, ಕಂಸ ಇದೆಯಲ್ಲ, ವಿವರಪೂರ್ಣವಾದ ಕಂಸ ಇದೆ. ಕನಿಷ್ಠ ಕಾಲು ಪುಟನಾರು ಇದೆ, ಕನಿಷ್ಠ ವಿವರಗಳು. ಅದೇ ಸೆಟ್ಟಿಂಗ್ ಹಂಗಿರ್ಬೇಕು, ಹೀಗಿರ್ಬೇಕು ಎಲ್ಲ. ಅದನ್ನ ಇಟ್ಕೊಂಡು ಯಾರಾದರೂ ರಂಗಸಜ್ಜಿಕೆ ವಿನ್ಯಾಸಗಾರ ರಂಗವಿನ್ಯಾಸ ಮಾಡ್ತೀನಿ ಅಂತ ಹೋದರೆ ನಮ್ಮ ಪ್ರಾಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇತ್ತೀಚೆಗೆ ಆಗಿರುವ ಯಾವುದೇ ಯಶಸ್ವಿ ನಾಟಕಗಳ ಪ್ರಯೋಗಗಳ ಸ್ಟೇಜನ್ನು ನೋಡಿ, ಈ ವಿವರಗಳು ಅಲ್ಲಿ ಪ್ರತಿಫಲಿಸೋದಿಲ್ಲ. ಅಷ್ಟು ವಿವರಗಳಿವೆ ಇಲ್ಲಿ, ತುಂಬಾ ವಿವರಗಳಿವೆ, ಕಣ್ಣಿಗೆ ಕಟ್ಟುವ ಹಾಗೆ ವಿವರಗಳಿವೆ. ಯಾಕೆಂದ್ರೆ ಅವರು ರಂಗದ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಈ ಅರಿವು ರಾಯಪುರ ಅವರಿಗೆ ಸಿರಿಗಸೆರೆಯ ನಂತರ ಗೊತ್ತಾಗಕ್ಕೆ ಹತ್ತಿದೆ ಅಂತ ನನಗನ್ಸುತ್ತೆ. ಬರೆಯೋದು ಬೇರೆ ಕೃತಿಯಲ್ಲಿ, ಓದು ಕೃತಿಯಲ್ಲಿ, ರಂಗಕೃತಿಗೆ ಬಂದಾಗ ಇಷ್ಟೊಂದು ವಿವರಗಳು ಪ್ರಯೋಜನಕ್ಕೆ ಬರೋದಿಲ್ಲ, ಸೂಚನೆಗಳಿದ್ರೆ ಸಾಕು ಅಂತ ಅವರಿಗೆ ಎಲ್ಲೂ ಅನಿಸಿದೆ ಅನ್ಸುತ್ತೆ. ಹಾಗಾಗಿ ಅವರ 3ನೆಯ ನಾಟಕ ಚಾವುಂಡರಾಯಕವನ್ನೇ ಅಲ್ಲಿರುವ ದೃಶ್ಯಗಳ ಮೇಲ್ಭಾಗದಲ್ಲಿ ಕೊಡುವ ವಿವರಗಳಿಗೆ ಬನ್ನಿ. ಆ ವಿವರಗಳು 1 ಪುಟ, 1 ಸಾಲು, ಅಬ್ಬಬ್ಬ 2 ಸಾಲು. ಯಾಕೆ? ಪ್ರತಿ ದೃಶ್ಯದ ಮೊದಲು ಕೊಡುವ ವಿವರಗಳೇನಿದೆ ಅದು ಕನಿಷ್ಠ ಕಾಲು ಪುಟಗಳಿಯಷ್ಟು ವಿವರ ಇದ್ದದ್ದು 3ನೇ ನಾಟಕಕ್ಕೆ ಬರುವ ವೇಳೆಗಾಗಲೇ, ಚಾವುಂಡರಾಯಕ್ಕೆ ಬರುವ ವೇಳೆಗಾಗಲೇ 2 ಸಾಲುಗಳಿಗೆ ಇಳಿದಿದೆ. ಯಾಕೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಮೂಲತಃ ಜಯರಾಮ್ರವರು ನಾಟಕಕಾರರು, ನಾಟಕ ರಂಗಕ್ಕೆ ಸೇರಿದವರು, ಸಾಹಿತ್ಯದಲ್ಲ. ಸೇರ್ಕೊಳ್ಳಿ ಸಾಹಿತ್ಯಕ್ಕೆ, ಹೌದು ಸೇರ್ಕೊಳ್ಳಿ, ಏನು ಸಮಸ್ಯೆ ಅಲ್ಲ. ಅಂದ್ರೆ 3ನೇ ನಾಟಕಕ್ಕೆ ಬರುವ ವೇಳೆಗಾಗಲೇ ಅವರಿಗೆ ತಮ್ಮ ಮೂಲ ಸಲೆ ಇತ್ತಲ್ಲ, ನೆಬೆಯಲ್ಲಿ ಅವರು ರಂಗಭೂಮಿಯನ್ನು ಕಟ್ಟಿಕೊಂಡದ್ದು, ನೆಬೆಯಲ್ಲಿ ನೆರಳು ಬೆಳಕು, ಆ ನೆರಳು ಬೆಳಕಿನ ಆಟ, ಆ ತಾತ್ವಿಕತೆ ಅವರಿಗೆ ಹೆಚ್ಚು ಢಾಳಾಗಿ ತಮ್ಮ ಅಭಿವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ ಅಂತ ನನಗನ್ಸೋದು ಚಾವುಂಡರಾಯದಲ್ಲಿ. ಸಿರಿಗೆ ಸರಿಯಲ್ಲ, ಅದು ಬರವಣಿಗೆಗೆ ಪ್ರಾರಂಭ, ಅವರು ಪಕ್ವವಾಗ್ತಾ ಇರೋದು ಸಿರಿಗೆ ಚಾವುಂಡರಾಯದಲ್ಲಿ. ನೀವು ಬರೀ ಗಾತ್ರ ಇಟ್ಕೊಂಡು ನೋಡಿ ಗೊತ್ತಾಗತ್ತೆ. ಗಾತ್ರ, ಅದರೊಳಗಿನ ಸಬ್ಜೆಕ್ಟು ಇತ್ಯಾದಿ ವಿವರಗಳಲ್ಲ. ಸಿರಿಗೆ ಸೀರೆ ಇಷ್ಟಿದೆಯಲ್ಲ, ಇದನ್ನು ಯಾರು ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಇದನ್ನು ಮಾಡಬೇಕಾದ್ರೆ 3 ಗಂಟೆ ಬೇಕು, ಕನಿಷ್ಠ 3 ಗಂಟೆ ಬೇಕು. ಕನ್ನಡ ರಂಗಭೂಮಿ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂದರೆ,
ಮೊನ್ನೆ ಯಾವುದೋ ಮೈಸೂರಿನ ಒಂದು ಮುಖ್ಯವಾದದ್ದನ್ನು ಹೇಳ್ಕೋಬೋದು, ರಂಗಾಯಣದ ಒಂದೊಂದು ನಾಟಕ, ಮುಖ್ಯವಾದ ನಾಟಕ ಒಂದು ಮಾಡ್ತಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಇದೆ, ಅದರಲ್ಲಿ ಕೊಟ್ಟಿರುವ ಅಡ್ವರ್ಟೈಸ್ಮೆಂಟಿನ ಕೊನೆಯಲ್ಲಿ ಒಂದೊಂದು ಬ್ರ್ಯಾಕೆಟಲ್ಲಿ ಇದೆ, ಇದು 3.5 ಗಂಟೆಗಳ ಕಾಲ ನಾಟಕ, ದಯವಿಟ್ಟು ಸಿದ್ಧರಾಗಿ ಬನ್ನಿ. ಯಾಕೆಂದರೆ ಪ್ರೇಕ್ಷಕರಿಗೆ 3 ಗಂಟೆ ಕಾಲ ಕೂತು ನೋಡುವ ತಾಳ್ಮೆ ಹೋಗಿಬಿಟ್ಟಿದೆ. ಎಷ್ಟೇ ಚೆನ್ನಾಗಿ ನೀವು ಮಾಡ್ತಾಯಿದ್ರು ಕೂತ್ಕೊಳ್ಳೋಕ್ಕಾಗಲ್ಲ. ಸೈಕಾಲಜಿ ಆಫ್ ಆಡಿಯನ್ಸ್, ಸೈಕಾಲಜಿ ಆಫ್ ಥಿಯೇಟರ್ ಬದಲಾಗಕ್ಕೆ ಶುರುವಾಗ್ಬಿಟ್ಟಿದೆ. ಆ ಬದಲಾವಣೆಯನ್ನು ನೀವು ಸಿವಿಗೆ ಸೆರೆಯಿಂದ ಚಾವುಂಡರಾಯನ ತನಕದಲ್ಲಿ ಕಾಣಬಹುದು. ಬರೀ ಟೈಮ್ ಅಷ್ಟೇ ಅಲ್ಲ, ಪಾತ್ರಗಳ ಸಂಖ್ಯೆಗೆ ಬನ್ನಿ, ನೋಡಿ ನೀವು ಗೊತ್ತಾಗುತ್ತೆ. ಸಿರಿಗೆ ಸೆರೆಯಲ್ಲಿ ತುಂಬಿಕೊಂಡಿರುವ ಸಂಖ್ಯೆ ಇದೆ, ಅದು ವಾರಸುದಾರದಲ್ಲಿ ಕಂಟಿನ್ಯೂ ಆಗತ್ತೆ, ಅದು ಚಾವುಂಡರಾಯಕ ಬಂದಾಗ ಕಡಿಮೆ ಆಗತ್ತೆ. ಯಾಕೆ ಅಂದರೆ ಇಲ್ಲಿ ಅವರ ಗಮನ ಸಾಹಿತ್ಯ ಕೃತಿ ಅನ್ನುವುದಕ್ಕೂ ರಂಗಕೃತಿ ಅನ್ನುವುದಕ್ಕೂ ಒಂದು ಮೂಲಭೂತವಾದ ವ್ಯತ್ಯಾಸಗಳಿವೆ ಅನ್ನುವುದರ ಅರಿವು ಅವರಲ್ಲಿ ದಟ್ಟವಾಗ್ತಾ ಇರೋದನ್ನು ಕಾಣಿಸ್ತದೆ ನನಗೆ. ಇದು ನಾವು ಕಾಣಬೇಕಾಗ್ತದೆ. ರಂಗಭೂಮಿಯ ಹಿನ್ನೆಲೆಯನ್ನ ಇಟ್ಕೊಂಡು ಬರೆಯಲಿಕ್ಕೆ ಪ್ರಾರಂಭಿಸ್ತಾರಲ್ಲ ಅವರಿಗೂ, ಸಾಹಿತ್ಯವನ್ನಷ್ಟೇ ಹಿನ್ನೆಲೆಯಾಗಿ ಇಟ್ಕೊಂಡು ಬರೆಯೋರಿಗೂ ಇರುವ ವ್ಯತ್ಯಾಸ ಇದು. ಸಾಹಿತ್ಯವನ್ನೇ ನೆಲೆಯಾಗಿ ಇಟ್ಕೊಂಡು ಬರೆಯೋರು ಕಾಲಕ್ರಮೇಣ ನಾಟಕದ ಅಗತ್ಯಗಳಿಗೆ, ರಂಗಭೂಮಿಯ ಅಗತ್ಯಗಳಿಗೆ ತೆರ್ಕೊಳ್ಳೋದಿಲ್ಲ ಅಂತಲ್ಲ, ತೆರೆದುಕೊಳ್ತಾರೆ. ಆದರೆ ಅವರಿಗೆ ಇದು ಪ್ರೀತಿಯದ್ದಾದ್ದರಿಂದ ಸಾಹಿತ್ಯ ಅದೇ ಹೆಚ್ಚು ಗಾಢವಾಗಿ ಮುನ್ನೆಲೆಯಲ್ಲಿರ್ತದೆ ಮೊದಲಿಗೆ. ಇದನ್ನು ನಾವು ಗಮನಿಸ್ಕೋಬೇಕಾಗ್ತದೆ. ಸೊ ಈ ಥರದ ಹಲವು ಅಂಶಗಳನ್ನ ಅವರ ಈ 3 ನಾಟಕಗಳು, ಯಾವ ನಾಟಕ ತೆಗೆದುಕೊಂಡ್ರೂ ನಿಮ್ಗೆ ಸಿಗುತ್ತೆ. ಆ ಮೆಚ್ಯೂರಿಟಿ ಅಂದ್ರೆ ಸಾಹಿತ್ಯಿಕ ಮೆಚ್ಯೂರಿಟಿಗಿಂತ ಥಿಯೇಟರ್ ಮೆಚ್ಯೂರಿಟಿ ಇದೆಯಲ್ಲ, ರಂಗಭೂಮಿಯಲ್ಲಿ ಪ್ರಬುದ್ಧತೆ, ಪರಿಪಕ್ವತೆ, ಅದು ಹೆಚ್ಚು ಹೆಚ್ಚು ಸಾಧಿತವಾಗ್ತಾ ಹೋಗ್ತಾ ಇರೋದು ಕಾಣಿಸ್ಕೊಳ್ತದೆ. ಇನ್ನೂ ಒಂದು ಉದಾಹರಣೆ ನೋಡೋಣ. ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಗೆಳೆಯ ರನ್ನನ ಪಾತ್ರದ ಬಗ್ಗೆ ಪ್ರಸ್ತಾಪಿಸಿದ್ದು, ಅದಕ್ಕೆ ಸಂಬಂಧಿಸಿದ ಹಿನ್ನೆಲೆಯಲ್ಲಿ ಮಾತಾಡ್ತಿದ್ದೇನೆ. ಈಗ ಸಿರಿಗೆ ಸೆರೆ ನಾಟಕದಲ್ಲಿ ಹಾಡುಗಳಿವೆ. ಅದು ಬೇಡರ ಜಂಗಮ ನುಡಿಯಾಗಿ ಬರ್ತದೆ. ಆ ಹಾಡುಗಳು ದೃಶ್ಯದ ಒಳಗೆ ಇಲ್ಲ, ದೃಶ್ಯದಿಂದ ಮೊದಲು ಕಾಣಿಸ್ಕೊತಾರೆ. ಪ್ರಿಂಟ್ ಹಾಕ್ಸಿದ ಮೊದಲನೇ ಅದೊಂದು ಜಂಗಮ ನುಡಿ ಅಂದ್ಬಿಡ್ತಾರೆ, ಮುಗಿದೋಯ್ತದ. ದೃಶ್ಯ 1 ಬೇಡ ಜಂಗಮರ ನುಡಿ ಬಂದ್ಬಿಡ್ತು. ಆ ನಂತರ ಸೆಟ್ನ ವಿವರ ಬಂತು, ಸಂಭಾಷಣೆ ಬಂತು, ಇತ್ಯಾದಿಗಳು ಬಂತು. ಅದಕ್ಕೆ ಅಡ್ಜಾಯ್ನಿಂಗ್ ಆಗಿ ಕೃತಿಯ ಕೊನೆಯಲ್ಲಿ ಪೂರ್ತಿ ಪ್ರತ್ಯೇಕವಾಗಿ ಅನುಬಂಧವಾಗಿ ಲಾವಣಿಯನ್ನ ಇತ್ಯಾದಿಗಳನ್ನು ಕೊಟ್ಟರು. ಅದರ ಅರ್ಥ ಏನು? ಪ್ರಯೋಗಶೀಲರು ಬೇಕಾದ್ರೆ ಇದನ್ನು ಬಳಸ್ಕೋಬಹುದು, ಯಾವುದೋ ಈ ಲಾವಣಿಯನ್ನ ಇತ್ಯಾದಿಗಳನ್ನ ಬೇಕಾದ್ರೆ. ಬೇಡ ಹೀಗೂ ಉಂಟಾ? ಇದಕ್ಕಿಂತಲೂ ಅದ್ಭುತವಾದ ಉದಾಹರಣೆ ಕೊಡ್ತೀನಿ ನಾನು. ಶ್ರೀಕಂಠೇಶಗೌಡರ ಕೃತಿಯನ್ನು ನೀವು ನೋಡಿದ್ರೆ ಟೆಕ್ಸ್ಟ್ ಒಳಗಡೆ ಪದ್ಯಗಳಿವೆ, ಅದು ಆಮೇಲೆ ಫುಟ್ ನೋಟಲ್ಲಿ ಅಥವಾ ಕೊನೆಯಲ್ಲಿ ಹಾಡುಗಳಿವೆ. ಟೆಕ್ಸ್ಟ್ ಒಳಗೆ ಸೇರಿಸಿಲ್ಲ, ಅದನ್ನ ನಾವು ಗಮನಿಸ್ಬೇಕು. ಟೆಕ್ಸ್ಟಲ್ಲಿ ಇರೋದು ಬೇರೆ ರೀತಿ, ಕೊನೆಯಲ್ಲಿರೋದು ಹಾಡುಗಳ ರೀತಿ. ಅದನ್ನು ಹಾಡುಗಳು ಅಂತಲೇ ಹಾಕ್ತಾರೆ. ಯಾಕೆಂದರೆ ರಂಗದಲ್ಲಿ ಅದು ಹಾಡಬೇಕಾಗಿರುವಂಥದ್ದು, ಹಾಡುವಾಗ ಜನಸಾಮಾನ್ಯರನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡಿರುವಂಥದ್ದು. ಅಂದರೆ ಅದರ ರೂಪ ಬೇರೆ ಅಂಥೇಳಿ. ಈಗ ನಿಮಗೆ ಇವರ ಕೃತಿಗಳು ಕಾಣ್ತಾ ಹೋಗ್ತದೆ. ಹೀಗೆ ಪ್ರತ್ಯೇಕವಾಗಿ ಜಂಗಮರ ಹಾಡುಗಳು ಅಂತ ಕೊಟ್ಟ ನಾಟಕಕಾರ ಜಯರಾಮ್ ಚಾವುಂಡರಾಯನಿಗೆ ಬಂದಾಗ ಅದನ್ನು ಯಾಕೆ ಹಾಡುಗಳು ಅಂತ ಕೊಡೋದಿಲ್ಲ, ಅದರ ಬದಲು ಯಾಕೆ ಒಬ್ಬ ಕವಿಯನ್ನೇ ಸೃಷ್ಟಿಸಿ ಕವಿಯ ಬಾಯಿಯ ಮೂಲಕ ಪದ್ಯಗಳನ್ನ ಹೇಳಿಸ್ತಾನೆ.
ಅನ್ನೋದಕ್ಕೆ ಉತ್ತರ ಅಲ್ಲಿ ಸಿಗುತ್ತೆ ನಮಗೆ. ಹಿಂಗೆ ಹಾಡ್ಸಕ್ಕಾಗಲ್ಲ. ಈ ಮೊದಲನೇ ನಾಟಕದಲ್ಲಿ ಮಾಡಿದ ಹಾಗೆ ಪ್ರತ್ಯೇಕವಾಗಿ ಬೇಡರೋ ಮತ್ತೊಬ್ಬರು ಯಾರನ್ನೋ ಮಾಡಿ ತಂದು ಹೇಳಬೇಕು. ಅದರ ಬದಲು ಆ ನಾಟಕದ ವಸ್ತುವಿಗೆ, ನಾಟಕದ ಕಥೆಗೆ ಅಗತ್ಯವಾಗಿ ಅಲ್ಲಿಯೇ ಹುಟ್ಟಿಕೊಳ್ಳುವ ಒಂದು ಪಾತ್ರ, ರನ್ನನಂತಹ ಪಾತ್ರ, ಆ ಪಾತ್ರಕ್ಕೆ ಈ ಜವಾಬ್ದಾರಿಯನ್ನು ವಹಿಸಿದರೆ ಎಳೆದು ತಂದಂತಹ ತಾಂತ್ರಿಕತೆ ಆಗೋದಿಲ್ಲ. ಅದು ಸಹಜವಾಗಿ ಬೆಳೆದದ್ದಾಗ್ತದೆ. ಇಲ್ಲದೆ ಇದ್ರೆ ಸಿರಿಗೆ ಸರಿಯಲ್ಲಿ ಬಂದ ಹಾಗೆ ಎಳೆದು ತರೋದು ಯಾತಕ್ಕೆ ಅಂದರೆ ಮಾಡೋವ್ರಿಗೆ ಅನುಕೂಲ ಆಗಲಿ ಅಂತ, ಓದೋರ್ಗೆ ಅನುಕೂಲಕ್ಕಲ್ಲ, ಮಾಡುವವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತರುವಂತಹ ಹಾಡುಗಳಾಗಿ ಕಾಣಿಸ್ತವೆ. ಆ ಸಮಸ್ಯೆ ನಮಗೆ ವಾರಸುದಾರರಲ್ಲಿ ಇಲ್ಲ. ಆದರೆ ಬೆಳವಣಿಗೆಯ ರೀತಿಯಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಅದು ಮಧ್ಯದ ನಾಟಕವೇ. ಆ ಅರ್ಥಕ್ಕೆ, ಈ ತಾಂತ್ರಿಕ ಬದಲಾವಣೆಯ ಅರ್ಥಕ್ಕೆ ಅದು ಮಧ್ಯದ ನಾಟಕವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗ್ತದೆ. ಇದೆಲ್ಲ ಗಮನಿಸ್ತಾ ಹೋದರೆ ರಾಯಪುರ ಅವರು ಬದಲಾಗುತ್ತಿರತಕ್ಕಂತಹ ನಾಟಕದ ಸನ್ನಿವೇಶಗಳೇನು, ರಂಗದ ಅಗತ್ಯಗಳೇನು, ಇವುಗಳ ಕಡೆಗೆ ಗಮನ ಕೊಟ್ಟಿದ್ದಾರೆ ಅನ್ನೋದು ಕಾಣಿಸುತ್ತೆ. ಎಷ್ಟು ಗಂಭೀರವಾಗಿ ಇದರ ಕಡೆಗೆ ಗಮನ ಕೊಟ್ಟಿದ್ದಾರೆ ಅಂತಂದ್ರೆ, ಇವರು ಬರೆದಿರೋ 3 ನಾಟಕಗಳು ಚರಿತ್ರೆಯ ನಾಟಕಗಳು. ನಮ್ಮಲ್ಲಿ ಚರಿತ್ರೆಯನ್ನು ಕುರಿತು ನಾಟಕ ಬರೆಯೋದು ಬಹಳ ಸುಲಭ ಆಗಿಬಿಟ್ಟಿದೆ. ಆ ಸುಲಭ ಯಾಕಾಗಿದೆ ಅಂದರೆ ನಮ್ಮಲ್ಲಿ ಯಾವುದೋ ಒಂದು ಪರಂಪರೆ ಇತ್ತಲ್ಲ. ಈ ಸಾಹಿತ್ಯಿಕ ಪರಂಪರೆ ಅನ್ನೋದಕ್ಕಿಂತ ಈ ಕಂಪ್ನಿ ನಾಟಕಗಳು ಇತ್ಯಾದಿಗಳು ಅವ್ರು ಮಾಡ್ತಿದ್ದ ನಾಟಕಗಳು, ಆ ಪರಂಪರೆಯ ಒಂದು ನಾಟಕ ಪರಂಪರೆ ಏನಿದೆ ಅದು, ಆ ರೀತಿಯಲ್ಲಿ ನಾಟಕ ಬರೆಯೋದು ಬಹಳ ಸುಲಭ ಇದೆ. ಆ ಥರದ ಒಂದು ನಾಟಕವನ್ನು ನಾನು ಓದುವ ಸಂದರ್ಭ ಬಂತು, ಕೇಳುವ ಸಂದರ್ಭ ಬಂತು. ಓದ್ದೆ, ಆಶ್ಚರ್ಯ ಆಯಿತು, ದಿಗ್ಭ್ರಮೆ ಆಯಿತು. ಏನದು ಅಂತಂದರೆ, ಆ ನಾಟಕ ಚಾಮುಂಡರಾಯನಿಗೆ ತಾತನೋ ಮುತ್ತಾತನೋ ಆಗಬೇಕಾದವನಿಗೆ ಸಂಬಂಧಿಸಿದ ನಾಟಕ. ಚಾಮುಂಡರಾಯಿಂದ ಅಲ್ಲ, ಬಹುಶಃ ನನ್ನ ರೀಡಿಂಗ್ ಆಫ್ ಹಿಸ್ಟ್ರಿ ಕರೆಕ್ಟ್ ಆಗಿದ್ದರೆ ಅವನು ಶ್ರೀ ಪುರುಷ ಗಂಗರಲ್ಲಿ ಬಹಳ ಮಹತ್ವದ ದೊರೆ. ಅವನು ತಲಕಾಡು ಗಂಗರೇ ಆಗಿದ್ರು ಕೂಡ ಅವನು ತನ್ನ ರಾಜಧಾನಿಯನ್ನು ತಲಕಾಡಿನಿಂದ ಮಣ್ಣೆ ಅನ್ನುವ ಊರಿಗೆ, ಮಣ್ಣೆ ಅಂತಾರೆ ಈಗ, ಆ ಮಣ್ಣೆಗೆ ಸ್ಥಳಾಂತರಿಸಿದವನು. ಆ ಮಣ್ಣೆ ಶಿವಗಂಗೆ ಹತ್ರ ಇದೆ. ಸೊ ಇದನ್ನು ಕುರಿತು ಒಂದು ನಾಟಕ ಅವರು ಬರೀತಾ ಇದ್ದಾರೆ, ಬರೀತಿದ್ದಾರೆ. ಇನ್ನೇನು ಬಹುಶಃ ಆಗತ್ತೆ. ಈ ಚಾಮುಂಡರಾಯ ಜೈನ, ಅದನ್ನ ತಾತನ ಮುತ್ತಾತನ ಶ್ರೀ ಪುರುಷನು ಜೈನನೇ, ಅನುಮಾನನೇ ಇಲ್ಲ. ಆದರೆ ಈಗ ಅವರು ಬರೆಯೋಕ್ಕೆ ಹೊರಟಿರೋದು ಬೇರೆ ಏನೋ ಕಾರಣಕ್ಕೆ. ಸೊ ಅವನ ಜೈನತ್ವವನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಕಿತ್ತಾಕ್ಬಿಟ್ಟು ಅವನ ಕೈಲಿ ವಿಷ್ಣುಗೂ ನಮಸ್ಕರಿಸ್ತಾರೆ, ಅವನ ಜಾತಿನೇ ಬದಲಾಯಿಸ್ಬಿಟ್ರು ಹೋಗತ್ಲಾಗೆ ಅಂತ. ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪಿಸಿದ್ದೇನೆ ಅಂದರೆ, ಇವತ್ತಿಗೂ ನಮ್ಮಲ್ಲಿ ಚರಿತ್ರೆಯನ್ನು ಸರಿಯಾಗಿ ಅಧ್ಯಯನ ಮಾಡದೆ ನಾಟಕಗಳನ್ನು ಬೇರೆ ಕಾರಣಕ್ಕಾಗಿ ಬರೆಯುವ ನಾಟಕಕಾರಿದ್ದಾರೆ, ಕಾದಂಬರಿಕಾರಿದ್ದಾರೆ. ಆದರೆ ನಮ್ಮ ಅದೃಷ್ಟಕ್ಕೆ ನಮ್ಮ ನಡುವೆ ಜಯರಾಮ್ ಅಂತವರಿದ್ದಾರೆ. ಚರಿತ್ರೆಯನ್ನು ಓದ್ಕೋತಾರೆ, ತಮಗೆ ಬೇಕಾದ್ದನ್ನು ಗ್ರಹಿಸ್ತಾರೆ. ಸಹಜ. ಯಾವುದೇ ನಾಟಕಕಾರ, ಯಾವುದೇ ಸೃಜನಶೀಲ ವ್ಯಕ್ತಿ ತನ್ನ ಗ್ರಹಿಕೆಗೆ ಏನು ದಕ್ತದೆ ಈ ಚರಿತ್ರೆಯಲ್ಲಿ, ಅದನ್ನು ಹೇಗೆ ಸಮಕಾಲೀನಗೊಳಿಸ್ಕೊಳ್ಬೇಕಾಗ್ತದೆ ನಾನು ಅಂತ ನೋಡ್ತಾನೆ. ಆ ಚರಿತ್ರೆಯ ತೆಗೆದು ಚರಿತ್ರೆಯಾಗಿ ಇಟ್ಟು ನನ್ನ ಸಮಕಾಲೀನತೆ ಅಂದರೆ ಇವತ್ತಿನ ಅನುಕೂಲಕ್ಕೆ ಬೇಕಾದದ್ದನ್ನು ಅದರಿಂದ ಧ್ವನಿಸೋದಲ್ಲ. ಹಾಗಾಗಿ ಚರಿತ್ರೆಯನ್ನು ನೋಡುವ ಕ್ರಮ ಇದೆಯಲ್ಲ,
ಈ ಕ್ರಮ ನಮಗೆ ಮುಖ್ಯವಾಗೋದು ಈ ಕಾರಣಕ್ಕೆ. ನಾನು ಇಂಡೈರೆಕ್ಟ್ ಮಾಡಕ್ಕೆ ಹೊರಡ್ತೀನಿ ರಂಗದ ಮೇಲೆ ಅಂತಂದಾಗಲೂ ಕೂಡ ಅದೇ ಕಾರಣಕ್ಕಾಗಿ ಮುಖ್ಯ ಆಗ್ತದೆ. ಈ ವಸ್ತು ಇತ್ಯಾದಿಗಳು ಬಿಟ್ಟು ನಾನು ಹಿಂಗೆ ನೋಡ್ತಾ ಇದ್ದೀನಿ ಈಗ. ಹೆಂಗಿದು ನಾನು ಯಾಕೆ ಮಾಡಲಿ ಈ ನಾಟಕನ? ಅದು ಗಂಭೀರವಾದ ಚರ್ಚೆ ಇದೆ, ನಿಜ. ನೋಡಿ, ಇನ್ನೂ ಒಂದು ಅಂಶ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆದ ಅಂಶ. ನಾಟಕಕಾರ, ಅದು ನಾನು ಮಾತಾಡೋ ನೆಲೆಗೆ ಸಂಬಂಧಿಸಿದ್ದಲ್ಲ ವಾಸ್ತವಿಕವಾಗಿ, ಅದು ತಟ್ಟನ ಬಾಯಿಗೆ ಬಂತು ಹೇಳ್ಬಿಡ್ತಾ ಇದ್ದೇನೆ. ನಾಟಕಕಾರ ಜೈರಾಮ್ ಈ 3 ನಾಟಕವನ್ನು ಗಮನಿಸಿದಾಗ ಬೆಳೆಯುತ್ತಿರುವ ಕ್ರಮ ನೋಡಿ. ಮೊದಲನೇದು ತುಂಬ ಸ್ಥಳೀಯವಾದ ಒಬ್ಬ ನಾಯಕನನ್ನ ಕುರಿತು, ತುಂಬ ಸ್ಥಳೀಯ ನಾಯಕ. ಇವನಷ್ಟು ದೊಡ್ಡ ರಾಜನೇ ಅನ್ನೋದ್ರ ಬಗ್ಗೆನೇ ಅನುಮಾನ ಇದೆ, ಇಷ್ಟು ದೊಡ್ಡ ನಾಯಕನೇ ಅನ್ನೋದ್ರ ಬಗ್ಗೆನೇ ಚರಿತ್ರೆ ಅನುಮಾನ ಇದೆ. ನನ್ಗಂತೂ ಗೊತ್ತಿಲ್ಲ, ನಾನು ಸ್ವಲ್ಪ ಮಟ್ಟಿಗೆ ಆ ಕಡೆಯ ಊರಿನವನು. ಆ ಕೆಂಪೇಗೌಡನ ಸಮಾಧಿ ಎಲ್ಲಿದೆ ಅಂತ ಹುಡುಕೋದಕ್ಕೆ ಕಷ್ಟಕ್ಕೆ ಬಂದುಬಿಟ್ಟಿದೆ, ಅದೆಲ್ಲೋ ಬಿದ್ದೋಗಿತ್ತು, ಏನೋ ಆಗಿತ್ತು. ಇತ್ತೀಚೆಗೆ ಯಾರೋ ತೆಗೆದೋಕೆನೋ ಸುಣ್ಣ ಬಣ್ಣ ಬಳಿದಿದ್ದಾರೆ, ಮುಗೀತು ಕೆಂಪೇಗೌಡ. ಅಲ್ಲಿಯವ್ರಿಗೆ ಗೊತ್ತಿಲ್ಲ, ಮಾಗಡಿಯವ್ರಿಗೆ. ಇದು ಚರಿತ್ರೆ ಇರಲಿ, ಆ ಭಾಗ ಬೇಡ. ಅಂಥ ಸ್ಥಳೀಯ ಚರಿತ್ರೆಯಿಂದ ಒಂದು ಲೀಪ್ ತಗೊಂಡು ಬರ್ತಾರೆ 2ನೇ ನಾಟಕಕ್ಕೆ ಬಂದಾಗ. ಎಲ್ಲಿಗೆ ಲೀಪ್? ಅದು ಭಾರತೀಯ ಚರಿತ್ರೆಗೆ ಸಂಬಂಧಿಸಿದ ಲೀಪು. ಬಹುಶಃ ಅಲ್ಲಿಂದ ವಾಪಸ್ ಮತ್ತೆ ಕರ್ನಾಟಕಕ್ಕೆ ಬರ್ತಾರೆ, ಕರ್ನಾಟಕದ ಜಿಗಿತಕ್ಕೆ. ಈ ಚಲನೆ ಕೂಡ ನನಗೆ ಮುಖ್ಯ ಅನ್ಸುತ್ತೆ. ಒಬ್ಬ ಸೃಜನಶೀಲ ಚರಿತ್ರೆಯನ್ನು ಕುರಿತು ಬರೆಯುವಾಗ ಹೇಗೆ ಚರಿತ್ರೆಯನ್ನು ಗ್ರಹಿಸಬೇಕಾಗ್ತದೆ ಅನ್ನೋದಕ್ಕೆ ಸಂಬಂಧಿಸಿದ ಮಾತುಗಳಿಗೂ. ನಾನು ಎಲ್ಲಿಂದ ಪ್ರಾರಂಭಿಸಿದೆ, ಮೆತುಲ್ ಶಾ, ಬರ್ನಾಡ್ ಶಾದು, ಅವನು ಚರಿತ್ರೆ. ಅದು ಆ ಚರಿತ್ರೆ ಅನೇಕರು ಒಪ್ಪಲ್ಲ, ಕಾರಣಕ್ಕೆ ಒಪ್ಪಲ್ಲ, ಅದರ ವ್ಯಾಪ್ತಿ, ಅವನು ಕಟ್ಕೊಳ್ಳೋ ಇದು ಇತ್ಯಾದಿಗಳಿಗೆ. ಸೊ ಈ ಥರದ ಚಲನೆ ಕಾಣ್ತದೆ. ಇನ್ನು 1-2 ಅಂಶ ಮಾತ್ರ ಪ್ರಸ್ತಾಪಿಸಿ ಮಾತ್ರ ಮುಗಿಸ್ತೇನೆ. ಮಾತನಾಡೋಕ್ಕೆ ಬಹುಶಃ ಬೇಕಾದಷ್ಟು ರೀತಿಯಲ್ಲಿದೆ. ಮೊದಲ ನಾಟಕ ನೋಡಿ, ಇದರಲ್ಲಿ ಯಾವ ಪಾತ್ರಗಳು, ಕೆಂಪೇಗೌಡನ ಪಾತ್ರ ಅಥವಾ 1-2 ಪಾತ್ರ ಬಿಟ್ಟರೆ ಮಿಕ್ಕ ಯಾವ ಪಾತ್ರಗಳು ಬೆಳೆಯೋದಿಲ್ಲ. ಮಾತಾಡ್ತವೆ. ಚರಿತ್ರೆಯನ್ನು ಏನನ್ನು ತಲುಪಿಸಬೇಕಾಗಿದೆ ಈಗಾಗಲೇ ಅದೆಲ್ಲ ನಿರ್ಧಾರಗೊಂಡಂತಹ ವಿಚಾರಗಳು, ಚರ್ಚೆಗಳು, ಅವೇ ಬೆಳೆಯೋದಿಲ್ಲ. ಆ ಬೆಳವಣಿಗೆ ನಿಮಗೆ ಕಾಣಿಸಕ್ಕೆ ಶುರುವಾಗೋದು ವಾರಸುದಾರದಲ್ಲಿ ಪಾತ್ರಗಳು ಬೆಳೆಯೋಕ್ಕೆ ಶುರು ಮಾಡ್ತವೆ. ಆ ಕಾರಣಕ್ಕೆ ನಾನು ಪುಟ್ಟಸ್ವಾಮಯ್ಯನವರ ನಾಟಕ ಹೇಳಿದ್ದು. ಆ ಪುಟ್ಟಸ್ವಾಮಯ್ಯನವರ ನಾಟಕದಲ್ಲಿ ಬಂದಿರತಕ್ಕಂಥ ಅನೇಕ ಘಟನೆಗಳು ಇತ್ಯಾದಿಗಳು ಅದನ್ನು ವಾರಸುದಾರರ ಪಕ್ಕ ಇಟ್ಟು ನೋಡಿದಾಗ ವಾರಸುದಾರದಲ್ಲಿ ಬೆಳೆದಿರೋದು ಕಾಣಿಸುತ್ತೆ ನಾಟಕಕಾರರು. ಆದರೆ ಪುಟ್ಟಸ್ವಾಮಯ್ಯನವರ ನಾಟಕವನ್ನು ಮೀರಿದ ಹಾಗೆ ಕಾಣಿಸಲ್ಲ. ಆದರೆ ಇಲ್ಲಿಗೆ ಬಂದರೆ ಚಾವುಂಡರಾಯ ಮೀರ್ತಾರೆ. ಅಂದರೆ ನಾಟಕಕಾರನಾಗಿ ತಾನು ಚರಿತ್ರೆಯನ್ನು ಹೇಗೆ ಗ್ರಹಿಸಬೇಕು, ನನ್ನ ತನವನ್ನು ಹೇಗೆ ಹೇಳಬೇಕು, ಇದನ್ನು ಬಹಳ ಸ್ಪಷ್ಟವಾಗಿ ಚಾವುಂಡರಾಯ ನಾಟಕದಲ್ಲಿ ಅವರಿಗೆ ತಂದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದರೆ ಬೆಳವಣಿಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗ್ತದೆ. ಬರೀ ಚರಿತ್ರೆ ನಡೆದ ಘಟನೆಗಳಲ್ಲ. ಯಾವುದನ್ನು ಶಂಕರೇಗೌಡರು ಹೇಳ್ತಾ ಇದ್ರು, ಚರಿತ್ರೆ ಅಂದರೆ ನೆನ್ನೆದಲ್ಲ, ಇವತ್ತು ಘಟಿಸ್ತಾ ಇರುವಂಥದ್ದು. ಅದು ನೆನ್ನೆಯ ಆಧಾರದಲ್ಲಿದೆ ಎನ್ನುವುದು. ಇದು ನೆನ್ನೆದು, ಇದು ಸಂಕ್ರಮಣ ಸ್ಥಿತಿಯಲ್ಲಿ ಬದಲಾಗುತ್ತಿರುವ ಸ್ಥಿತಿ ಚಿತ್ರ. ಇದು ಇಲ್ಲಿಗೆ ಬಂದಾಗ ಆ ನೆನ್ನೆ ಇವತ್ತಾಗಿಬಿಟ್ಟಿದೆ, ಇವತ್ತಿನ ನಾಟಕ ಆಗಿಬಿಟ್ಟಿದೆ, ಇವತ್ತಿನ ಬದುಕಾಗ್ಬಿಟ್ಟಿದೆ, ಇವತ್ತಿನ ಇದಾಕಿದೆ. ಇನ್ನು ಒಂದು ಮಾತನ್ನು ಪ್ರಸ್ತಾಪಿಸಿ ಮಾತನ್ನು ಮುಗಿಸ್ಬಿಡ್ತಾರೆ. ಇದು ಸಂರಚನೆಯ ಒಟ್ಟಿಗೆ ಸಂವಿಧಾನ ಸಂರಚನೆಯ ಬಗ್ಗೆ ನೋಡೋಣ. ಎಷ್ಟು ದೃಶ್ಯಗಳು ಇಲ್ಲಿ ಅಂಕ ಮತ್ತು ದೃಶ್ಯಗಳ ವಿಂಗಡಣೆ ಇದೆ. ಈ ಅಂಕ ಮತ್ತು ದೃಶ್ಯಗಳ ವಿಂಗಡಣೆ ಇದೆಯಲ್ಲ, ನಮ್ಮ ಸಂಸ್ಕೃತ ನಾಟಕದಲ್ಲೂ ಇದೆ, ಪಾಶ್ಚಾತ್ಯರಲ್ಲೂ ಇದೆ,
ಇಂಗ್ಲೀಷ್ನಲ್ಲಿ ಇಟ್ಕೊಳ್ಳೋಣ. ಅಲ್ಲೆಲ್ಲ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಒಂದು ಕಾಲಘಟ್ಟದಲ್ಲಿ ನಮ್ಮ ಕಾಲಘಟ್ಟದಲ್ಲೇ ನಮಗಿಂತ ಹಿರಿಯರು ಕಂಬಾರರು, ಕಾರ್ನಾಡರು ಇತ್ಯಾದಿ, ಎಚ್ ಎಂ ಚೆನ್ನಯ್ಯ ಮುಂತಾದವರು, ಅವರ ಕಾಲಘಟ್ಟದಲ್ಲಿ ಬಂದಾಗ ಈ ವಿಂಗಡಣೆಯನ್ನು ಅವ್ರು ಕೈ ಬಿಟ್ಟರು. ದೃಶ್ಯ ವಿಂಗಡಣೆಯನ್ನು, ಅಂಕ ವಿಂಗಡಣೆಯನ್ನು ಕೈ ಬಿಟ್ಕೊಂಡ್ರು. ಅವರು ಕೈ ಬಿಟ್ಕೊಂಡು ಬರೀತಾ ಹೋದ್ರು ಅಷ್ಟೇ. ಅಥವಾ ದೃಶ್ಯ 1, 2, 3 ಅಂತೇಳಿ ಒಂದೇನೋ ಸೀರೀಸ್ ಎಲ್ಲ ಬರಬಿಟ್ರು. ಅಂಕ ವಿಭಜನೆ ಮತ್ತು ದೃಶ್ಯ ವಿಭಜನೆಯ ಕಲ್ಪನೆಯನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಸಮಸ್ಯೆ ಎದುರಾಯ್ತು ಅವರಿಗೆ. ಯಾವ ಸಮಸ್ಯೆ? ಓದುವಿಕೆಯ ಸಂದರ್ಭದಲ್ಲ, ಮಾಡುವಿಕೆಯ ಸಂದರ್ಭದಲ್ಲಿ. ಮಾಡುವಾಗ ಏನಾಗ್ತದೆ, ಒಂದು ಪಾತ್ರವನ್ನ 40 ಅಥವಾ 50 ವಯಸ್ಸಿನ ಒಂದು ಪಾತ್ರವನ್ನ, ದೃಶ್ಯವನ್ನು ರಂಗದ ಮೇಲೆ ತಂದು ಮುಂದಿನ ದೃಶ್ಯದಲ್ಲಿ ಅವನು 70 ವರ್ಷದವನಾಗಿದ್ರೆ ಹೆಂಗೆ ತರೋದು ನಾನು ರಂಗದ ಮೇಲೆ? ಆ ಸಮಸ್ಯೆ ಇದೆ ಇಲ್ಲಿ. ಆ ಸಮಸ್ಯೆ ಇದ್ರೂ ಸಮಸ್ಯೆ ಅಲ್ಲ. ಯಾಕೆಂದ್ರೆ ರಚನೆಗೆ ಬಂದಾಗ ಅದು ನಮ್ಮ ಪರಂಪರೆಗೆ ಸೇರಿದ್ದು, ನಮ್ಮ ಹಳೆಯ ಕಾಲದ ಸಂಸ್ಕೃತ ಪರಂಪರೆಗೆ ಒಂದು ಸುತ್ತು ಬಂದು, ಸುತ್ತುದಾರನೋ ಅಥವಾ ಇವನೋ ವಯಸ್ಸಾಯ್ತು ಅಂದ್ರೆ ವಯಸ್ಸಾಗೋಯ್ತು, ಅರಮನೆಯಿಂದ ಕಾಡಿಗೆ ಬಂದೆ ಅಂದ್ರೆ ಕಾಡು ಆಗೋಯ್ತು. ಯಾಕೆ ಅದೊಂದು ಪರಂಪರೆ ಇದೆ ನಮ್ಮಲ್ಲಿ, ಇವತ್ತಿಗೂ ಯಕ್ಷಗಾನದಲ್ಲಿ ಕಂಡು ಬರುವಂಥದ್ದು. ಆ ಪರಂಪರೆಯ ನೆರವಿದೆ ಇದಕ್ಕೆ. ಅದನ್ನು ಅವರು ಸ್ಪಷ್ಟಪಡಿಸೋದಿಲ್ಲ. ಯಾಕೆಂದರೆ ಆಧುನಿಕ ಸಂದರ್ಭದಲ್ಲಿ ಆಗಿರುವ ಬದಲಾವಣೆ ಇದು. ರಂಗ ಸೂಚನೆಗಳು ನಮ್ಮಲ್ಲಿ ಅದೇ ಅಲ್ಲ. ನೀವು ಪಾಶ್ಚಾತ್ಯ ಬರವಣಿಗೆ, ಇತ್ತೀಚಿನ ಬರವಣಿಗೆಯಲ್ಲಿ ತೆಗೆದು ನೋಡಿ, ಅಂಕ ವಿಭಜನೆ, ದೃಶ್ಯ ವಿಭಜನೆ ಇವುಗಳನ್ನು ಮೀರ್ತಾ ಇದ್ದಾರೆ, ಅವರು ಬಿಟ್ಟು ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರೊಡಕ್ಷನ್ ಪ್ರಾಬ್ಲಮ್ ಇದೆ. ಪ್ರೊಡಕ್ಷನ್ ಇಲ್ಲ ನನಗೆ, ನಾನು ಬರೀ ಅದನ್ನು ಟೆಕ್ಸ್ಟ್ ಟ್ರ್ಯಾಕ್ ಅಷ್ಟೇ ನೋಡ್ತಾ ಇದ್ದೇನೆ ಅಂದರೆ ಅದು ಬೇರೆ ಇಶ್ಯೂ, ಅದರ ಸಮಸ್ಯೆ ಬೇರೆ. ನಾನು ಅದನ್ನು ರಂಗದ ದೃಷ್ಟಿಯಿಂದಷ್ಟೇ ನೋಡ್ತಾ ಇರೋದ್ರಿಂದಾಗಿ ಈ ಸಮಸ್ಯೆನ ಕುರಿತು ಮಾತಾಡ್ತೇನೆ. ಈ ಥರದ ವಿಶ್ಲೇಷಣೆ, ಈಗ ನಾನು ಮಾಡ್ತಾ ಇರೋದ್ರ ವಿಶ್ಲೇಷಣೆ ಪಾತ್ರಕ್ಕೆ ಸಂಬಂಧಿಸಿದಾಗಿಯೂ ಮಾಡ್ತಾ ಹೋಗ್ಬೋದು, ದೃಶ್ಯ ಕಲ್ಪನೆಗಳಲ್ಲಿ ಆಗಿರ್ತಕ್ಕಂಥ ಮಾರ್ಪಾಟುಗಳ ಹಿನ್ನೆಲೆಯಲ್ಲಿ ಮಾತಾಡ್ತಾ ಹೋಗ್ಬೋದು. ವಸ್ತುವಿನಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಇದೆ. ಸಿರಿಗೆ ಸಂಪಿಗೆಯಲ್ಲಿ ವ್ಯಕ್ತಿತ್ವದ ವಿಕಾಸದ ಅಂತಿಮ ಸ್ಥಿತಿ ರೂಪಿತ ಆಗೋದಿಲ್ಲ, ಇನ್ನೊಂದು ಭೌತಿಕ ಸ್ಥಿತಿಯಲ್ಲೇ ಇರುತ್ತೆ. ಅವರ 2ನೇ ನಾಟಕದಲ್ಲಿ ಅದರ ನೆಗೆಟಿವ್ ಸೈಡನ್ನು ತೋರಿಸ್ತಾ ಹೋಗ್ಬಿಡ್ತಾರೆ. ಔರಂಗಜೇಬನ ಅಂತಿಮ ಸ್ಥಿತಿಯ ಸಂದರ್ಭದಲ್ಲಿ. ಆದರೆ ಇದಕ್ಕೆ ಬಂದಾಗ ಪಾಸಿಟಿವ್ ಸೈಡಲ್ಲಿ ಒಂದು ಪಾತ್ರ ಅಥವಾ ಒಂದು ವ್ಯಕ್ತಿಯ ಬದುಕು, ಇಡೀ ಬದುಕಿನ ಕ್ಯಾನ್ವಾಸ್, ಅಲ್ಲಿ ಅವನು ಹೇಗೆ ತತ್ವ ಆಗ್ತಾ ಎಲ್ಲಿಗೆ ಹೋಗಿ ನಿಂತ್ಕೋತಾನೆ? ಗೊಮ್ಮಟನನ್ನು ಕೆತ್ತಿಸುವ ಸ್ಥಿತಿಗೆ ಹೋಗಿ ನಿಂತ್ಕೋತಾನೆ. ಅಂತಿಮ ಸ್ಥಿತಿ, ಅದರಲ್ಲಿ ತಾದಾತ್ಮ್ಯತೆಯನ್ನು ಹೊಂದುವಂಥ ಸ್ಥಿತಿ. ಅಂದರೆ ತುಂಬ ಲೌಕಿಕ ನೆಲೆಯ ನಾಟಕ ವಸ್ತುವಿನಿಂದ ಪ್ರಾರಂಭಗೊಂಡು ತಮ್ಮ 3ನೇ ನಾಟಕಕ್ಕೆ ಅಲೌಕಿಕವಾದ, ಅಮೂರ್ತವಾದ, ಅನುಭಾವಿಕವಾದ ವಸ್ತುವಿನ ಕಡೆಗೆ ಅವರು ತುಡಿತಿದ್ದಾರೆ. ಅದು ನಿಜದ ನಾಟಕಕಾರನ ನೆಲೆಯಾಗಿರ್ತದೆ. ಆ ನೆಲೆಯ ಯಶಸ್ವಿ ನಾಟಕಗಳನ್ನು ಬರೆಯೋದು ತುಂಬ ಕಷ್ಟ. ಆದರೆ ಅಂತಹ ನಾಟಕಗಳನ್ನು ಮುಂದೆ ರಾಯಪುರ ಬರೀತಾರೆ ಎನ್ನುವ ನಂಬಿಕೆ ನನಗಿದೆ. ಆ ಶಕ್ತಿ ಅವರಲ್ಲಿದೆ. ಅವರು ಬರೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.